ತಾಲೂಕಿನಲ್ಲಿ 1152 ಬಿಪಿಎಲ್ ಕಾರ್ಡ್ಗಳು ಅನರ್ಹಗೊಳಿಸಲಾಗಿದೆ ಎಂದು ಆಹಾರ ಇಲಾಖೆ ನಿರೀಕ್ಷಕಿ ಯಶಸ್ವಿನಿ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯು ಅಧ್ಯಕ್ಷ ಜಿಎಂ ಕಾಂತರಾಜು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ನೀಡಿದರು. ಸರ್ಕಾರದಿಂದ ಈಗಾಗಲೇ ಪಟ್ಟಿ ಬಂದಿದ್ದು 1.2 ಲಕ್ಷ ಆದಾಯ ಮೀರಿದ 992 ಕಾರ್ಡುಗಳು, 7 ಎಕರೆ ಮೀರಿ ಕೃಷಿ ಭೂಮಿ ಹೊಂದಿದ 15, ಜಿಎಸ್ಟಿ ಪಾವತಿದಾರರು 5, ಬಹುರಾಷ್ಟ್ರೀಯ ಕಂಪನಿಗಳ ಉದ್ಯೋಗಿಗಳು 35, ಅಂತಾರಾಜ್ಯದಲ್ಲೂ ಕಾರ್ಡ್ ಹೊಂದಿರುವ 15, 1 ವರ್ಷದಿಂದ ಪಡಿತರ ಪಡೆಯದಿರುವ 40 ಕಾರ್ಡುಗಳು ಸೇರಿದಂತೆ ಒಟ್ಟು 1152 ಕಾರ್ಡುಗಳು ರದ್ದಾಗಲಿವೆ ಎಂದು ತಿಳಿಸಿದರು. ಗಂಭೀರ ಆರೋಗ್ಯ ಸಮಸ್ಯೆಯಲ್ಲಿರುವ ರೋಗಿಗಳ ಚಿಕಿತ್ಸೆಗಾಗಿ ನೀಡುವ ಕಾರ್ಡ್ಗಳನ್ನು ಮುಂದಿನ ದಿನಗಳಲ್ಲಿ ಸ್ಥಳೀಯ ಕಚೇರಿಯಲ್ಲಿಯೇ ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ ಎಂದರು. ಪಡಿತರದಾರರಿಂದ ಅಕ್ರಮವಾಗಿ ಖರೀದಿಸಿದ 42 ಕ್ವಿಂಟಾಲ್ ಅಕ್ಕಿಯನ್ನು ವಾಹನ ಸಹಿತ ವಶಪಡಿಸಿಕೊಂಡು ಪೊಲೀಸರಿಗೆ ಒಪ್ಪಿಸಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಡಿತರದಾರರಿಗೆ ಸರ್ಕಾರ ನೀಡಲು ಉದ್ದೇಶಿಸಿರುವ ಪಡಿತರ ಕಿಟ್ಗಳಲ್ಲಿ ಕೊಡಗು ಜಿಲ್ಲೆಗೆ ಕಾಫಿ ಪುಡಿಯನ್ನು ಸೇರಿಸಿಕೊಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ಸಮಿತಿಯ ಸದಸ್ಯ ವೀರೇಂದ್ರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡು ಕರ್ತವ್ಯ ಪ್ರಜ್ಞೆ ತೋರಿದ ಆಹಾರ ನಿರೀಕ್ಷಕಿ ಯಶಸ್ವಿಯವರನ್ನು ಸಭೆಯು ಅಭಿನಂದಿಸಿ ಸನ್ಮಾನಿಸಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಮಾತನಾಡಿ, ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಕಂದಾಯ ವಸೂಲಾತಿ ಆಂದೋಲನ ನಡೆಸಿ ಒಂದು ದಿನದಲ್ಲಿ 60 ಲಕ್ಷ ರು ಸಂಗ್ರಹಿಸಲಾಗಿದೆ. ಅಲ್ಲಿನ ಎಲ್ಲಾ ಸಿಬ್ಬಂದಿಗಳಿಗೂ ಅಭಿನಂದಿಸುತ್ತೇವೆಂದು ತಿಳಿಸಿದರು. ಇವರಿಗೆ ನಾವು ಪ್ರಜಾ ಹಾಕಿದ್ವು, ನಮ್ಮಲ್ಲಿ ನಮ್ಮ ತಾಲೂಕಲ್ಲೇನೋ ಕಳ್ತನನೇ ಆಯ್ತಾ ಇಲ್ವೋ, ಎಲ್ಲರೂ ಇದನ್ನ ಪ್ರಾಮಾಣಿಕವಾಗಿ ಉಪಯೋಗಿಸ್ತಿದಾರೋ ಅನ್ನೋದೊಂದು ನಮ್ಗೆ ತಲೆಯಲ್ಲಿತ್ತು. ಈಗ ಮೊನ್ನೆ ಸುಮಾರು 15-20 ದಿನ ಆಗಿರ್ಬೋದು, ನಮ್ಮ ಫುಡ್ ಇನ್ಸ್ಪೆಕ್ಟ್ರು ಸುಮಾರು ಎಷ್ಟು ಕೆಜಿ ಮೇಡಮ್ ಅದು 42 ಕ್ವಿಂಟಾಲ್ನ ಅಕ್ಕಿನ ಇದೇ ನಮ್ಮ ಆಫೀಸಿನ ಕೆಳಭಾಗದಲ್ಲಿ ಯಾರೋ ಕೊಟ್ಟಿದ್ದ ನ್ಯೂಸ್ ಮೇಲೆ ಇವರೇ ಅದನ್ನ ಇನ್ಸಿಡೆಂಟ್ ತಗೊಂಡು ಇವರೇ ಖುದ್ದೋಗಿ ಅದನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಅದ್ರ ಬಗ್ಗೆ ಸಂಬಂಧಪಟ್ಟಿದ್ದ ಏನು ಮೊಕದ್ದಮೆ ದಾಖಲೆ ಮಾಡಿರೋದು ಅದನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ನಮಗೊಂದು ಹೆಮ್ಮೆ, ಈ ಥರ ಕಳ್ತನದ್ದು 100 ಹೋಗೋ ಕಡೆ 56 ನಾವು ಹಿಡಿದಿದ್ದೀವಲ್ಲ ಅಂತ ಒಂದು ಸಮಾಧಾನ ನಮಗೆ. ಅದಲ್ಲ ಸರ್, ಅನುಷ್ಠಾನದ ಸಮಿತಿಯ ಸಭೆಗೆ ಘಟಕ ವ್ಯವಸ್ಥಾಪಕರು ಸಭೆಗೆ ಹಾಜರಾಗದಿರುವ ಕುರಿತು ಅಂತ ಇದಕ್ಕೆ ಬಂದಿದೆ. ಲಾಸ್ಟ್ 3 ಲೈನ್ ಓದ್ಬಿಡ್ತೀನಿ. 14,000 ಒಂದೇ ದಿವಸದಲ್ಲಿ ಕಲೆಕ್ಟ್ ಮಾಡಿದ್ವಿ. 14 ಲಕ್ಷ 60 ಲಕ್ಷ. ಇದು ದಾಖಲೆ ಅಂತಾನೆ ಹೇಳ್ಬಹುದು. ಇಲ್ಲಿ ಟೌನ್ ಅಲ್ಲಿ ಇಲ್ಲ, ಒಟ್ಟು 2 ತಾಲೂಕಿನಲ್ಲಿ ಒಂದು ಅಭಿಯಾನ ಅಂತ ಮಾಡಿ ಅದಕ್ಕೆ ಪೂರಕವಾಗಿ ಸಿದ್ಧತೆಗಳನ್ನ ಮಾಡಿ, ಪಿಡಿಒಗಳಿಗೆ ಒಂದು ಸಭೆಗಳನ್ನ ಮಾಡಿ, ಬಿಲ್ ಕಲೆಕ್ಟರ್ಗಳಿಗೆ ಸಭೆಗಳನ್ನ ಮಾಡಿ ಒಟ್ಟು 60.5 ಲ್ಯಾಕ್ಸ್ ಅದೆಲ್ಲ ನಮ್ಮ ಅಂಡಿ ಪಂಚಾಯತ್ ಅಂಡ್ಲಿ ಮತ್ತೆ ಇನ್ನೊಂದಂದ್ರೆ ನಮ್ಮ ರೇಷನ್ ಕಾರ್ಡ್ಸ್ ಆಧಾರ್ ಕಾರ್ಡ್ಗಳನ್ನ ನಮ್ಗೆ ಅಲ್ಲಿ ಕಮಿಷನ್ ಆಫೀಸಲ್ಲಿ ಡೇಟಾ ಬೇಸ್ ನಮಗೆ ಸೋಮಪೇಟೆ ತಾಲೂಕಿನಿಂದ 1352 ಪಟ್ಟಿ ಕೊಟ್ಟಿದ್ದಾರೆ ಅಂತಹ ರೇಷನ್ ಕಾರ್ಡ್ಸ್. 1152 ರೇಷನ್ ಕಾರ್ಡ್ಸ್ ಈಗ ಪಟ್ಟಿ ಕೊಟ್ಟಿದ್ದಾರೆ. ಅದರಲ್ಲಿ 11 ಕ್ಯಾಟಗರೀಸ್ ಇನ್ಕ್ಲೂಡ್ ಆಗುತ್ತೆ. ಅವಕಾಶ ಇದೆ, ವಾಟ್ಸಪ್ ಅಲ್ಲಿ ನೋಡಿದೆ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏಪ್ರಿಲ್ಗೆ ಇರೋರು ಅಪ್ಲಿಕೇಶನ್ ಹಾಕಿ ಅಂತ ಗ್ರಾಮವನ್ನೆಲ್ಲ ಹಾಕಿದ್ದಾರೆ ಸರ್. ಏಪ್ರಿಲ್ ಕಾರ್ಡ್ ಕೆಲವು ಸತಿ ಓಪನ್ ಆಗುತ್ತೆ, ಅವರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಬಟ್ ಅದು ನಮ್ಮ ಲಾಗಿನ್ ಅಲ್ಲಿ ಅಪ್ರೂವ್ ಮಾಡಕ್ಕೆ ಅವಕಾಶ ನಮ್ಗೆ ಯಾವಾಗ ಅಲ್ಲಿ ಕಮಿಷನ್ ಆಫೀಸರ್ ಆನ್ಲೈನ್ ಪೋರ್ಟಲ್ ಅಲ್ಲಿ ಅಪ್ರೂವ್ ಮಾಡಕ್ಕೆ ಅವಕಾಶ ಕೊಡ್ತಾರೆ, ಅವ್ರು ಮಾತ್ರ ಮಾಡ್ಲಿಕ್ಕೆ ಆಗೋದು. ಈಗ ನಮ್ಮಲ್ಲಿ ಅಂತ ಏಪ್ರಿಲ್ ಕಾರ್ಡ್ಗಳ ಅಪ್ರೂವ್ ಮಾಡ್ಲಿಕ್ಕೆ 992 ಕೇಸಸ್ 92 ಕೇಸಸ್ ಇನ್ಕಮ್ ಜಾಸ್ತಿ. ಜಿಎಸ್ಟಿ ಟರ್ನ್ ಓವರ್ ಮೋರ್ ದೆನ್ 25 lakhs ಅದು 5 ಕೇಸಸ್ ಇದೆ. ಮತ್ತೆ ಜಿಎಸ್ಟಿ ಪೇ ಮಾಡ್ತಿದ್ದಾರೆ. ಹೌದು, ಮೋರ್ ದೆನ್ ಟರ್ನ್ ಓವರ್ 25 lakhs 5 ಕೇಸಸ್ ಮಾತ್ರ ನಮಗೆ ಬಂದಿದೆ ಸರ್. ಮತ್ತೆ ಎಂಎನ್ಸಿ ಕಂಪನಿಗಳಲ್ಲಿ ವರ್ಕ್ ಮಾಡಿರೋ 37 ಕೇಸಸ್ ಬಂದಿದೆ. ಎಂಎನ್ಸಿ ರಾಗಿ ತೊಳಿತಾರೆ, ಜೋಳ ತೊಳಿತಾರೆ, ಈ ತರ ಇಲ್ಲಿ ಹಾಕ್ತಿದ್ವಿ. ಅದನ್ನ ಮಾಡಬೇಕು. 50% ಅಕ್ಕಿ ಕೊಡೋದು, 50% ಈ ತರ ಮನೆ ಬಳಕೆ ಉತ್ಸವ ಕೊಡೋದು ಅಂತ
ಕೂಡಿ ಒಂದು ಸೇರಿಸ್ಬಿಟ್ರೆ ರೈತರು ಒಂದು ಬೆಲೆನೂ ಒಳ್ಳೆ ರೀತಿ ಸಿಗ್ತದೆ, ಒಂದು ಆಗ್ತದೆ. ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಒಂದು ಲೆಟರ್ನ MLA ಮಾಡಬೇಕು. ಅಲ್ಲ, MLA ಮಾಡ್ತಾರೆ. ಅಲ್ಲ, ವಿಚಾರ. ಈಗ ಅದನ್ನ ಈ ತರ ಚರ್ಚೆ ಆಯ್ತು ಪ್ರೆಸಿಡೆಂಟ್ ಮೇಲೆ ನಮ್ಮಲ್ಲಿ ಇದು ಪ್ರೊಸೀಡಿಂಗ್ಸ್ ಆಗೇ ಆಗುತ್ತೆ. ಬೇರೆ ರೀತಿಯಲ್ಲಿ ಬೇರೆ ಸ್ಕೀಮ್ಸ್ ಬಂದ ಆ ಸ್ಕೀಮ್ಗಳನ್ನ ನಾವು ಸೇರಿಸಿ ಮಾಡಬಹುದು. ಇಂಡಿವಿಜುವಲ್ ಯಾವುದೋ ಒಂದು ಮನೆಗೆ ಕರೆಂಟ್ ಇಲ್ಲ ಅಂದ್ರೆ ಈಗ ನಮಗೆ ಆ ತರ ಎಲೆಕ್ಟ್ರಿಫಿಕೇಶನ್ಗೆ ಹೌಸ್ ಎಲೆಕ್ಟ್ರಿಫಿಕೇಶನ್ ಕಳಿಸ್ಕೊಡಲ್ಲ. ಲಾಸ್ಟ್ ಇಯರ್ ನಮಗೆ CPDSP ಬೇರೆ ಕಂಬ ಹಾಕಿ ಹೋಗ್ತಿದ್ದಾರೆ. ಬೇರೆ ಕಂಬ ಹಾಕ್ಬಿಟ್ಟು ಲೈನ್ ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಆ ಬೀದಿ ದೀಪಗಳನ್ನ ಹಾಕಿ ತೆಗಿತಾರೆ, ಅದನ್ನ ಅಲ್ಲೇ ಎಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೇನಾದ್ರೂ ವ್ಯವಸ್ಥೆ ರಿಮೂವ್ ಮಾಡ್ಕೊಂಡು ನಾವು ಮಾಡಲೇಬೇಕು. ಆ ಥರ ಎಲ್ಲ ವ್ಯತ್ಯಾಸಗಳಾಗಿ ನಮ್ಮ ಗಮನ ತಗೊಂಡ್ಬನ್ನಿ, ಖಂಡಿತ ಅದನ್ನ ಮಾಡಿಸ್ಕೊಡ್ತೀವಿ. ನಮ್ಮ ಗಮನಕ್ಕೆ ಲೈನ್ ಮಾಡ್ಲೇಬೇಕದು. ಮಾಡಿಲ್ಲ. ಅದು ಒಂದು ನಾನು ಕೇಳ್ಬೇಕಾದ್ರೆ ಲೈನ್ ಮ್ಯಾನ್ ಹತ್ರ ಅವ್ರು ಪಂಚಾಯತಿಯವ್ರು ಹಾಕ್ಸ್ಕೊಡ್ತಾರೆ ಅಂದ್ರು. ಒಂದ್ಸಲಿ ಮಾಡ್ತಾರೆ. ಮತ್ತೆ ಬೇರೆ ಸ್ಟೇಟ್ ಅಲ್ಲೂ ಕೂಡ ರೇಷನ್ ಕಾರ್ಡ್ ಬಂದಿರುವಂತರು 15 ಪ್ಲೇಸಸ್ ಕೊಟ್ಟಿದ್ದಾರೆ. ಇಲ್ಲೂ ಒಂದಿದ್ದಾರೆ, ಬೇರೆ ಕಡೆ ಬೇರೆ places ಅದೊಂದು 15 places ಕೊಟ್ಟಿದ್ದಾರೆ. ಮತ್ತೆ ಎಬೋ 100 years 10 ಕೇಸ್ ಕೊಟ್ಟಿದ್ದಾರೆ ಸರ್. ನಾವು ಸ್ಪಾಟ್ ಹೋಗ್ಬಿಟ್ಟು ಅವರು ವೆರಿಫೈ ಮಾಡಿ ಬರ್ತಿದ್ದಾರೆ ಇರೋ ಅಂತ ವೆರಿಫೈ ಮಾಡಿ ಅವ್ರು ಇದ್ರೆ ಅದು 10 ಕೇಸಸ್ ಇದೆ ಸರ್. ಮತ್ತೆ ಇದು ಸೈಲೆಂಟ್ ಆರ್ಟಿಸ್ಟ್ ಅಂತ ಹೇಳಿದ್ರೆ 1 ವರ್ಷಕ್ಕಿಂತ ಹೆಚ್ಚಿಗೆ ರೇಷನ್ ತಗೊಳ್ತಾ ಇರುವಂತ ಕೇಸಸ್ 40 ಇದೆ. ಅಂತವ್ರನ್ನ ನಾವು ವೆರಿಫಿಕೇಶನ್ ಮಾಡಿ ಅವ್ರಿಗೆ ಅವಶ್ಯಕತೆ ರೇಷನ್ ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ವೆರಿಫಿಕೇಶನ್ ಮಾಡಿ ಅದನ್ನ ಸಸ್ಪೆನ್ಷನ್ ಅಥವಾ ಏಕೆ ಕನ್ವರ್ಟ್ ಮಾಡೋಕ್ಕೆ ಬಂದಿದೆ. ನೀವು ರಿಪೋರ್ಟ್ ಮಾಡಬೇಕಾ? ನಾವು ರಿಪೋರ್ಟ್ ಮಾಡಬೇಕು. ಮತ್ತೆ 6 to 12 months ರೇಷನ್ ರೇಷನ್ ತಗೊಳ್ಳಿರುವಂತದ್ದು 30 ಒಂದು ಅಲ್ಲಿ ಅವ್ರು ಹೋದ್ಮೇಲೆ ಈ ಈರ್ಸಪ್ಪ ಅಂತ ಯಾರೋ ಒಬ್ರು ಅಲ್ಲಿ ಇನ್ಚಾರ್ಜ್ ಡಿಪೋ ಮ್ಯಾನೇಜರ್ ಇದ್ದಾರೆ. ಅವರಿಗೆ ಕಳೆದ ಮೀಟಿಂಗಿಗೆ ಬಂದಿದ್ದಾಗ ನಾವೊಂದು ಇಲ್ಲಿಂದ ರೆಸಲ್ಯೂಷನ್ ಮಾಡಿದ್ದು, ನೀವು ಯಾರ್ದು ಫೋನ್ ಅವರು ರಿಸೀವ್ ಮಾಡೋದಿಲ್ಲ, ನಾವು ಕರೆದ ಮೀಟಿಂಗಿಗೆ ಇಲ್ಲಿ ಬರೋದಿಲ್ಲ. ಅದನ್ನು ನಾನು ಜಿಲ್ಲಾ ಸಮಿತಿ ಮೀಟಿಂಗಲ್ಲಿ ಅವ್ರನ್ನೇ ಕರೆಸಿ ಅವರಿಗೆ ನಾನು ಇದನ್ನು ಹೇಳಿದಾಗ ಅವರು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ದಾರೆ. ಈ ನೋಡಿ ಅದರಲ್ಲಿ ತೆರಿಗೆ ಅಂತ ಇರುತ್ತೆ, ಅದರಲ್ಲಿ ನೀರಿನ ತೆರಿಗೆ ಆಗ್ಲಿ ಇಲ್ಲ ಆಸ್ತಿಗಳ ತೆರಿಗೆ ಆಗ್ಲಿ ಇದನ್ನೆಲ್ಲ ಸೇರಿ ಒಟ್ಟಲ್ಲಿ ಒಂದು ತೆರಿಗೆಗಳು ಇರುತ್ತೆ. ಅದು ತಿಂಗಳು ಮಾಡ್ತೀವಿ, ಇಲ್ಲ ವರ್ಷದ ಮೊದಲನೇ ತಿಂಗಳು ಏಪ್ರಿಲ್ ಅಲ್ಲಿ ಮಾಡಿದ್ರೆ ಒಂದು 5% ರಿಯಾಯಿತಿ ಇರುತ್ತೆ. ಬಟ್ ಸುಮಾರು ಜನರಿಗೆ ಈಗ ಮಳೆ ಎಲ್ಲ ಕಾರಣದಿಂದ ಸ್ವಲ್ಪ ತೆರಿಗೆ ಪಾವತಿಸಲು ಸ್ವಲ್ಪ ಕಷ್ಟವಾಗುತ್ತೆ. ಸೊ ಆದ್ದರಿಂದ ಈಗೆಲ್ಲ ಸ್ವಲ್ಪ ಜನರೆಲ್ಲ ಸ್ಪಂದಿಸಿ ಮುಂದಾಲತ್ತು ನಾವು ಬರಕ್ಕಾಗಿದ್ರೆ ಅವ್ರು ಬೇರೆ ಏನಾದ್ರು ಪ್ರೋಗ್ರಾಮ್ ಇದ್ರೆ ನಮಗೆ ತಿಳಿಸ್ಬೋದಿತ್ತು. ಅದನ್ನು ಮಾಡ್ತಾ ಇಲ್ಲ ಅವರು, ಒಂಥರ ಧೋರಣೆನ ಅನಿಸ್ತಾ ಇದ್ದಾರೆ. ನಾವೀಗ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಕಳೆದ ಸಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಈ ಸಲ ನಾವು ಸಾರಿಗೆ ಮಂತ್ರಿಯಿಂದ ಹಿಡಿದು ನಿಮ್ಮ ಪುತ್ತೂರು ವಿಭಾಗದವರೆಗೂ ನಾವು ಅವ್ರ ಬಗ್ಗೆ ನಾವು ಈಗ ನೋಟಿಸ್ ಇಶ್ಯೂ ಮಾಡ್ತೀವಿ. ಸರ್, ಇದು ಒಂದು ಅಧ್ಯಕ್ಷರ ಮಾಹಿತಿ ಗಮನಕ್ಕೆ ತರದು ಬಯಸ್ತೀವಿ. ಒಂದು ಆಲ್ರೆಡಿ ಲೆಟರ್ ಬಂದಿದೆ, ಇವತ್ತು ಬಂದಿದೆ. ಅದೇ ಏನಂದ್ರೆ ನಾನು ಮಾಡಿದ್ಮೇಲೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ